ಸಾರ್ವಜನಿಕ ಆಸ್ಪತ್ರೆಯ ಕರ್ಮಕಾಂಡ ಬಯಲಿಗೆ ಎಳೆಯಲು ಲೋಕಾಯುಕ್ತಗೆ ದೂರು ನೀಡಿ ಉಪಲೋಕಾಯುಕ್ತ ಬಿ. ವೀರಪ್ಪ ಹಾಗೂ ಚಿಕ್ಕಬಳ್ಳಾಪುರದ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರಕುಮಾರ್ ನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ನಗರದ ಕೆಲವು ವಿದ್ಯಾರ್ಥಿನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಔಷಧಿಗಳನ್ನು ಹೊರಗಡೆಯಿಂದ ತರಿಸಲು ಚೀಟಿ ಬರೆದುಕೊಡುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಡವರ ಅನುಕೂಲಕ್ಕಾಗಿ ಔಷಧಿಗಳಿಗಾಗಿ ಲಕ್ಷಾಂತರ ರು ಅನುದಾನ ಬಿಡುಗಡೆ ಮಾಡುತ್ತದೆ. ಅಕಸ್ಮಾತ್ ಯಾವುದಾದರೂ ತುರ್ತು ಔಷಧಿ ಬೇಕಾದರೆ ದಿನಕ್ಕೆ 10,000 ವರೆಗೂ ಖರ್ಚು ಮಾಡಿ ತರಿಸಿಕೊಳ್ಳಲು ಅವಕಾಶವಿದೆ. ವೈದ್ಯರು ಚೀಟಿ ಬರೆದುಕೊಡುವ ಹಳೆಯ ಹವ್ಯಾಸ ನಿಲ್ಲಿಸಿಲ್ಲ. ಸರ್ಕಾರಿ ವೈದ್ಯರು ಹೊರಗಡೆ ಬರೆದುಕೊಡುವುದು ಅವಮಾನ ಎಂದರು. ಚೀಟಿ ಬರೆದುಕೊಟ್ಟ ಉಪಲೋಕಾಯುಕ್ತರಿಗೆ ಸಿಕ್ಕಿಬಿದ್ದ ವೈದ್ಯ ಶಿವಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಆಸ್ಪತ್ರೆಯೋ ಅಥವಾ ಖಾಸಗಿ ಕ್ಲಿನಿಕ್ಕೋ ಎಂದು ಪ್ರಶ್ನಿಸಿದರು. ಬಡರೋಗಿಗಳಿಗೆ ಚೀಟಿ ಬರೆದುಕೊಟ್ಟು ಹೊರಗಡೆಯಿಂದ ಔಷಧಿ ತರಿಸುವುದು, ಇಲ್ಲನ ಔಷಧಿಗಳು ಸಂಗ್ರಹಾರದಲ್ಲಿ ಕೊಳೆಯುತ್ತದೆ. ಅವಧಿ ಮುಗಿದ ನಂತರ ತ್ಯಾಜ್ಯಕ್ಕೆ ಹಾಕುತ್ತಾರೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆಯ ಶೌಚಾಲಯಗಳು, ಔಷಧಿಗಳ ದಾಸ್ತಾನು ಕೊಠಡಿ ಸೇರಿದಂತೆ ಆಸ್ಪತ್ರೆಯ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿದರು. ವೈದ್ಯರ ಮೇಲೆ ನಂಬಿಕೆಯೇ ಇಲ್ಲ. ಬಹುತೇಕ ವೈದ್ಯರು ಹೊರಗಡೆಗೆ ಬರೆದುಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲ ಬಡವರು. ಶೌಚಾಲಯಗಳನ್ನು ರಿಪೇರಿ ಮಾಡುವುದಾಗಿ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ತಿಳಿಸಿದ್ದಾರೆ. ಮತ್ತೊಮ್ಮೆ ಇಲ್ಲಿಗೆ ಬರುವುದಾಗಿ ತಿಳಿಸಿದರು. ರಾಜ್ಯ ಕಾನೂನು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗಲೂ ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ. ಆಸ್ಪತ್ರೆಯ ವ್ಯವಸ್ಥೆ ಸಮಾಧಾನ ತರುವುದಿಲ್ಲ. ಗಂಡಸರ ಎಲ್ಲ ಶೌಚಾಲಯಗಳಿಗೂ ಬೀಗ ಹಾಕಲಾಗಿದೆ. ಮಹಿಳೆಯರ ಒಂದು ಶೌಚಾಲಯ ಮಾತ್ರ ತೆಗೆದಿದ್ದಾರೆ. ಹಾಸಿಗೆಗಳು ಹಾಳಾಗಿವೆ. ಹೆಣ್ಮಕ್ಳು 4 ಜನ. ಆಮೇಲೆ ಇವತ್ತು ಎಷ್ಟು ಜನ ಕೆಲಸ ಟೋಟಲ್ ಡಾಕ್ಟರ್ ಎಷ್ಟು? ಅದಾಯ್ತು. ಇಲ್ಲ ಇಟ್ಕೊಂಡ್ಬಿಟ್ರೆ ಓಪನ್ ಆಗಿ ನಿಮ್ಮ ಡಾಕ್ಟರ್ ಮೇಲೆ ಹೊರಗಡೆ ಬರ್ಕೊಟ್ರೆ ಕಂಪ್ಲೇಂಟ್ಸ್ ನಾನೇ 3 ಸಾರಿ ಹೇಳಿದ್ದೀನಿ. ಎಕ್ಸ್ಪೈರಿ ಆದರೂ ಇಟ್ಕೊಂಡಿದ್ದೀನಿ. ವಾಟ್ ಇಸ್ ದಿಸ್ ಸರ್? Is it your case? Government is not supplying medicine? They are not intimated to me. ಎಲ್ಲ ಅಪ್ಡೇಟ್ ಇದೆ. ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಇದೆಯಾ? ಡಾಕ್ಟರ್ ಇದಕ್ಕೆ ಹೋಗ್ಬಿಟ್ಟು ANCC ಕೆಲಸದಲ್ಲ ನಾವು ಆನ್ಲೈನ್ ಟ್ರೀಟ್ ಮಾಡ್ತೀವಿ ಸರ್. And FRM on both will take signature from the pregnancy. This is online installation. ಇಲ್ಲಿದ್ದಾರೆ ಸ್ವಲ್ಪ ಹಿಂದೆ ಬಾ. You are a doctor? Any insult for you wearing white? You should have that, sir, when you are on duty. ಏನು ಹೆಸರು ನಿಮ್ಮದು? ಆಸ್ಟ್ರಿಚ್. Ostrich, not wearing white. ಆಗ್ಲೂ ಯಾವ್ಯಾವ ವಿಭಾಗದಲ್ಲಿ ಇದೆ? ಜಾಸ್ತಿ ಇರ್ತದೆಯಾ? ಮಾತ್ರ ರೆಗ್ಯುಲರ್ ಆಗಿ ಹೋಗುತ್ತೆ ಇಲ್ಲಿ.
ಸರ್ ಪ್ಯಾರಾಸೆಟಮಾಲ್, ಡೈಕ್ಲೋಫೆನಾಕ್, CPM, ರ್ಯಾಂಟ್ಯಾಕ್. ಪ್ಯಾರಾಸಿಟಮಾಲ್ ರೆಗ್ಯುಲರ್ ಹೋಗ್ತಾ ಎಸ್ ಸರ್. ಮತ್ತು ಹೈಪರ್ ಟೆನ್ಷನ್ಗೆ ಮತ್ತು ಮೆಟ್ಫಾರ್ಮಿನ್ ಡಯಾಬಿಟಿಕ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಯಾವ ಕಂಪ್ನಿ? ಸಪ್ಲೈ ಇದೆ ಸರ್. 3.4 ಹಾಂ ಅಕ್ಟೋಬರ್. ಇಲ್ಲ ಮಾರ್ಚ್ ಮ್ಯಾನುಫ್ಯಾಕ್ಚರಿಂಗ್ ಇದು ಬೇರೆ ಏನೋ ತೊಗೊಳ್ಳಿ ಸರ್ ಗೊತ್ತಾ. ನಮಸ್ತೆ ಅಜ್ಜಿ, ಯಾವೂರು? ನೀವು ಯಾವೂರು? ವಾಲ್ಚರ್ವಾ? ಏನು ಪ್ರಾಬ್ಲಮ್ಮು? ಡಾಕ್ಟ್ರು ಭಾಳ ಸುಸ್ತಾವ లేదా? ಸುಸ್ತಾರಾ? ಹೇಳಿದಲ್ಲ ಸರ್ ಇಲ್ಲ ಅಂದ್ರೆ ಆಚೆ ಬರ್ತಾ ಎಂಟ್ರೆನ್ಸ್ ಅಲ್ಲಿ ಇಲ್ಲ, ಇದಕ್ಕೆ ಎಂಟ್ರೆನ್ಸು. ಇದಕ್ಕೆ ಎಂಟ್ರೆನ್ಸ್ ಅಲ್ಲಿ ಇದು ಮಾಡಿದ್ದಾರೆ. 4 ಇದಾವೆ ಸರ್. ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು. ಈ ತಾಲೂಕಿಗೆ ಬೇರೆ ಬೇರೆ ಕಡೆಯಿಂದ ನಾನಾ ಕಡೆಯಿಂದ ಬರ್ತಾರೆ. ನಗರದ ಹೃದಯ ಭಾಗದ ಹಾಸ್ಪಿಟಲ್ ಸರ್ ಇದು. ಆಕ್ಚುಲಿ ಕೇಶಿಪಲ್ಲಿ ರೋಡ್ ಅಂಗಡಿಗಳೆಲ್ಲ ಹೋಗುತ್ತೆ. ಒಂದ್ ಕಡೆಯಿಂದ ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಮಾಡಿದ್ದಾರೆ ಎದ್ದಿ ರೋಡ್ ಹೊಡ್ಕೊಂಡು ಈ ಕಡೆ ಬಾಗಿಲಿಗೆ ಇಟ್ಕೊಂಡಿದ್ದಾರೆ. ಅಂಗಡಿಗಳೆಲ್ಲ ಫುಲ್ ಹೋಗುತ್ತೆ. ಇವ್ರ ಮೇಲೆ ಕೆಲವು ದಲಿತ ಪರ ಸಂಘಟನೆಗಳವರು ಪ್ರತಿಭಟನೆ ಮಾಡಿದ್ರು. ಬಟ್ ಅದು ಇದು ಮಾಡಕ್ ಆಗ್ಲಿಲ್ಲ. అది అవుతానమ్మా. ಅವರೇನಾ? ಸೇಮ್ ಡಾಕ್ಟರ್. అదే ఆడాల్సి పెట్టినారు. అయ్యమ్మ బెడ్ మీద కొనుక్కున్నారు సార్, అది దిగేస్తుంది. ದುಡ್ಡು ಅಂತ ಮೆನ್ಷನ್ ಫ್ರೀ ಅವ್ರನ್ನ ಇರ್ತಾರ. ಅವ್ರನ್ನ ಇರ್ತಾರ ಔಟ್ಸೈಡ್ ಆಗ್ಬಿಡ್ತೀವಿ. ನಾನು ಇನ್ಚಾರ್ಜ್ ಸಿಸ್ಟರ್ ಔಟ್ಸೈಡ್ ಹಾಕಿ ಬರ್ಕೊಡ್ತೀನಿ. ಈಗ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ವಾ? ಔಟ್ಸೈಡ್ ಬರ್ಕೊಡ್ತೀನಲ್ಲ. ನಿಮ್ಮ ಹತ್ರ ಎಲ್ಲವರು ಪರ್ಚೇಸ್ ಮಾಡಬೇಕಲ್ವಾ? ಡೈಲಿ ಎಷ್ಟು ಇದಿದೆ ನಿಮಗೆ ಕೊಂಡ್ಕೊಳ್ಳೋಕ್ಕೆ ಔಟ್ಸೈಡ್ ಮಾತ್ರ? ಅಲ್ಲಿ ಮೆಡಿಸಿನ್ ಸಿಕ್ಕಲಿಲ್ಲ ಅಂದರೆ ದೇ ಕ್ಯಾನ್ ಪರ್ಚೇಸ್ ಔಟ್ಸೈಡ್ 10,000 ರೂಪಾಯಿ ಮೆಡಿಸಿನ್ ತಗೊಳ್ತಾರೆ. ನೀವು ಆಲ್ಸೋ ಯು ಕ್ಯಾನ್ ಆಲ್ಸೋ ಪರ್ಚೇಸ್ 10,000 ಪರ್ ಮಂತ್ ಪರ್ ಡೇ. ಎಷ್ಟು ಡಾಕ್ಟರ್ ಆಯ್ತಿಲ್ಲ. ಯಾವ ಡಾಕ್ಟರ್ ಅದು? ಯಾವ ಔಟ್ಸೈಡ್ हाथ कौन सामने के सब ಆಫೀಸ್ बच्चे हाथ ले ಮಂತ್ಲಿ ಔಟ್ಸೈಡ್ ಎಷ್ಟು ತಗೊಳ್ತೀವಿ ಎಷ್ಟು ಸಪ್ಲೈ ಆಗಲ್ಲ ಹೇಳಿ. ಅದಕ್ಕೆ ರಾಜ್ಯ ಗೌರ್ಮೆಂಟ್ ಸಪ್ಲೈ ಮಾಡಿದ್ದ ಫೋನ್ ನಮ್ಮ ಹತ್ರ ಇರ್ತದೆ ಆಯ್ತಾ? ಚೆಕ್ ಮಾಡಮ್ಮ. ವ್ಯಾಲ್ಯೂಬಲ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಕ್ಯಾಶ್ ಮಾಡಿ ಚೆಕ್ ಮಾಡಿ ಬನ್ನಿ. ಸತೀಶ್ ಚೆಕ್ ಮಾಡಿ ಮೇಡಮ್ ಕರ್ಕೊಂಡು